ಸಾಲಿಗ್ರಾಮದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸಿ ಎಂದು ಡಾಕ್ಟರ್ ದೇವಿಕಾ ಸೂಚನೆಯನ್ನು ನೀಡಿದರು. ಹೌದು, ಸಾಲಿಗ್ರಾಮ ಪ್ರಾಥಮಿಕ ಸಮುದಾಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೇವಿಕಾ 5 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಸಮೀಪದ ಆರೋಗ್ಯ ಕೇಂದ್ರಗಳು, ಸರ್ಕಾರಿ ಆಸ್ಪತ್ರೆಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷವಾಗಿ ಸ್ಥಾಪಿಸಲಾದ ಪೋಲಿಯೋ ಬೂತ್ಗಳಲ್ಲಿ ತಪ್ಪದೇ ಲಸಿಕೆ ಹಾಕಿಸಿ ಮೊದಲ ದಿನ ಬೂತ್ಗಳಿಗೆ ಬಂದು ಲಸಿಕೆ ಹಾಕಿಸಲು ಸಾಧ್ಯವಾಗದ ಮಕ್ಕಳಿಗೆ ನಂತರದ ದಿನಗಳಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ ಎಂದರು. ತಾಲೂಕಿನ ಜನಸಂಖ್ಯೆ 21,665ರಲ್ಲಿ ಮಕ್ಕಳ ಸಂಖ್ಯೆ 1,117 ಮಕ್ಕಳಿಗೆ ಲಸಿಕೆ ಹಾಕುವುದಕ್ಕೆ ಪಟ್ಟಣದಲ್ಲಿರುವ 12 ಬೂತ್ ಕೇಂದ್ರಗಳು ಕಾರ್ಯನಿರ್ವಹಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಾ ಕಮಿಟಿ ಸದಸ್ಯರು SR ಅಶ್ವಿನಿ, ಪ್ರಭಾಕರ್, ಗೋಪಾಲ್, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ನೇತ್ರಾವತಿ, ಸಮುದಾಯ ಆರೋಗ್ಯ ಅಧಿಕಾರಿ ಲಾವಣ್ಯ, ಲೀಲಾವತಿ, ಗಾಯತ್ರಿ, ಪುಷ್ಪ, ನಾಜಿಮಾ ಮತ್ತು ಗ್ರೂಪ್ ಡಿ ನೌಕರರು ಹಾಜರಿದ್ದರು. ಇಪ್ಪತ್ತೆಂಟು 6/2026 ಭಾನುವಾರದಂದು ನಮ್ಮ ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನಾವು 0ಯಿಂದ 5 ವರ್ಷ ಒಳಪಟ್ಟ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ತಪ್ಪಿಸದೆ 2 ಹನಿ ಪೋಲಿಯೋ ಹನಿಯನ್ನ ಎಲ್ಲಾ ಕಡೆ ಹಾಕಿಸಲಾಗುತ್ತದೆ. ಇದರಲ್ಲಿ ಮೊದಲನೇ ದಿನ ಬೂತ್ ಆಕ್ಟಿವಿಟಿ ಮಾಡ್ತೀವಿ. ಅಂದ್ರೆ ಪ್ರತಿ ನಮ್ಮ ಇದು ಬೂತ್ ಆಕ್ಟಿವಿಟಿ ಎರಡನೇ ದಿನ ಮತ್ತೆ ಮೂರನೇ ದಿನ ಮನೆ ಭೇಟಿ ಆಕ್ಟಿವಿಟಿಯಲ್ಲಿ ಪ್ರತಿಯೊಂದು ಮಗುವಿಗೂ ತಪ್ಪಿಸಿದ ಹಾಗೆ ನಾವು ಪೋಲಿಯೋ ಹನಿಯನ್ನ ಹಾಕಿಸ್ತೀವಿ. ನಮ್ಮ ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 21,665 ಪಾಪ್ಯುಲೇಷನ್ ಅಲ್ಲಿ 1,117 ಮಕ್ಕಳುಗಳನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ 12 ಬೂತ್ಗಳು ಬರುತ್ತದೆ. ಮೊದಲನೇ ದಿನ ನಾವು ಬೂತ್ ಆಕ್ಟಿವಿಟಿ ಮಾಡಿ 2 ಮತ್ತೆ 3ನೇ ದಿನ ಮನೆ ಭೇಟಿಯಲ್ಲಿ ಪ್ರತಿಯೊಂದು ಮಕ್ಕಳನ್ನು ಗುರುತಿಸಿ ನಾವು ಪೋಲಿಯೋದಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಪೋಲಿಯೋ ಹನಿಯನ್ನ ಹಾಕ್ತೀವಿ. ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾವು ಎಲ್ಲಾ ಇಲಾಖೆಗಳ ಸಹಕಾರದೊಂದಿಗೆ ನಾವು ಈ ಪೋಲಿಯೋ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆರೋಗ್ಯವಂತ ಮತ್ತು ಸದೃಢ ಮಗು ನಮ್ಮ ದೇಶದ ದೊಡ್ಡ ಆಸ್ತಿ. ಸೊ ಎಲ್ಲಾ ಮಕ್ಕಳನ್ನ ನಾವು ಪೋಲಿಯೋ ಹನಿಯನ್ನ ಹಾಕಿಸಿ ಮಗುವನ್ನ ಪೋಲಿಯೋದಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇಡೀ ದೇಶದಲ್ಲಿ ಇವತ್ತು ಈ ಬೃಹತ್ ಅಭಿಯಾನ ನಡೀತಾ ಇದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ, ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಇಲಾಖೆಯು ಸಹಕಾರ ನೀಡಿರುತ್ತಾರೆ. ಶಿಕ್ಷಣ ಇಲಾಖೆಯಿಂದ ಜಾಥಾಗಳನ್ನ ಮಾಡಿಸಿ ಪ್ರಚಾರವನ್ನ ಮಾಡಿರ್ತಾರೆ. ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ಬೆಳಗಿನ ಉಪಹಾರ, ಸಿಬ್ಬಂದಿಗೆ ಬೆಳಗಿನ ಉಪಹಾರ ಮತ್ತೆ ಮಧ್ಯಾಹ್ನ ಭೋಜನ ವ್ಯವಸ್ಥೆನ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿ ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ಭಾರತವನ್ನ ಮಾಡೋದಕ್ಕೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. 28ನೇ ತಾರೀಕು ಎಲ್ಲ ಮಕ್ಕಳಿಗೂ ತಪ್ಪದೆ ಪೋಲಿಯೋ ಲಸಿಕೆಯನ್ನ, ಪೋಲಿಯೋ ಮುಕ್ತ ಭಾರತವನ್ನಾಗಿ ಯಶಸ್ವಿಯಾಗಿ ಕಾರ್ಯವನ್ನ ಕೈಗೊಳ್ಳಿ.